ನಂಬರ್ ಹೇಳಿ. ಯಾರ್ದು ಬ್ರೋ ಮಗ ಅವ್ನು ಮಾಡೋ ನಡೀರಿ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಫ್ಯಾಮ್ ನೋಡ್ತಾ ಇದ್ದೀರಾ, ಇವತ್ತು ನಾನು ಹೊರಗಡೆ ಅಂದರೆ ಮಂಗಳೂರಿಗೆ ಬಂದಿದ್ದೀನಿ. ಮಂಗಳೂರಲ್ಲಿ ನನ್ನ ದೊಡ್ಡ ಮಗನ ನಾನೇನು ಹಾಸ್ಟೆಲ್ಗೆ ಹಾಕಿದ್ದೀನಲ್ಲ, ಸೊ ಇವತ್ತು ಅವನ ಸ್ಕೂಲಲ್ಲಿ ಆ್ಯನಿವಲ್ ಡೇ ಫಂಕ್ಷನ್ ಇದೆ. ಹಂಗಾಗಿ ಖುಷಿ, ನಾನು ಮತ್ತು ನನ್ನ ಚಿಕ್ಕ ಮಗ ಬಂದಿದ್ದೀವಿ. ಆ್ಯಕ್ಚುಲಿ ಫ್ಯಾಮಿಲಿನೇ ಬರೋದಿತ್ತು, ಆದರೆ ನಿಮ್ಮೆಲ್ರಿಗೂ ಗೊತ್ತಲ್ಲ ಮನೆ ಕೆಲಸ ನಡೀತಾ ಇದೆ ನಮ್ಮ ಮನೆಯದು. ಹಂಗಾಗಿ ಈ ಟೈಮಲ್ಲಿ ಎಲ್ಲರೂ ಬರೋದಕ್ಕಾಗೋದಿಲ್ಲ. ಕೆಲಸದವ್ರೆಲ್ಲರೂ ಬರ್ತಾರೆ, ಅಲ್ಲಿ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇರಬೇಕು ಯಾರಾದರೂ ಒಬ್ಬರು. ಹಂಗಾಗಿ ಸರಿ ಅಂತ ಹೇಳಿ ಹಸ್ಬೆಂಡ್ನ ಮನೆ ಕೆಲಸ ಹತ್ರ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಬಿಟ್ಟು ನಾನು ಮತ್ತು ನನ್ನ ಚಿಕ್ಕ ಮಗ ಬಂದಿದ್ದೀವಿ. ಆಲ್ರೆಡಿ ಇನ್ನೇನು ಫಂಕ್ಷನಿಗೆಲ್ಲ ರೆಡಿಯಾಗಿದೆ. ಹಾಸ್ಟೆಲ್ ಆಗಿರೋದ್ರಿಂದ ಮತ್ತು ಲಾಂಗ್ ಅಂದರೆ ಉತ್ತರ ಕರ್ನಾಟಕದವರೇ ಜಾಸ್ತಿ ಇಲ್ಲಿ ಹಾಸ್ಟೆಲ್ಗೆ ಹಾಕಿರೋದು. ಹಾಗಾಗಿ ಬೇಗನೆ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಮುಗಿಸ್ಕೊಂಡು ಮಕ್ಳುಗಳನ್ನ 1 ವೀಕು ಹಾಲಿಡೇ ಕೊಟ್ಟು ಕಳಿಸ್ತಾರೆ, ರಜೆ ಕೊಟ್ಟು ಕಳಿಸ್ತಾರೆ ವೆಕೇಷನ್ಗೆ ಅಂತೇಳಿ. ಅವರು ಕೂಡ ಮುಗಿಸ್ಕೊಂಡು ಬೇಗ ಹೋಗ್ಬೇಕಲ್ವ, ಆ ಕಾರಣಕ್ಕೆ ಬೇಗನೆ ಪ್ರೋಗ್ರಾಮ್ನೆಲ್ಲ ಶುರು ಮಾಡ್ಕೋತಾರೆ. ಇನ್ನೊಂದು ಹಾಫ್ ಆನ್ ಅವರಲ್ಲೆಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ನಾವು ನೈಟ್ ಹೊರಟಿದ್ದೆ, ನಾನು ಮೈಸೂರಿಂದ ನೈಟ್ ಹೊರಟು ಇವಾಗ 7:30 ಸ್ಕೂಲ್ ಹತ್ರ ಬಂದು ರೀಚ್ ಆದಾಗ ಸ್ಕೂಲ್ ಹತ್ರ ಬಂದು ಆ್ಯಂಡ್ ಈ ರೀತಿಯಲ್ಲಿ ಫ್ರೆಶ್ ಅಪ್ ಕೂಡ ಆಗಾಯಿತು. ಇಲ್ಲೇ ಕ್ಲಾಸಲ್ಲಿ ಸ್ಕೂಲಲ್ಲೇ ರೆಡಿ ಆಗೋದಕ್ಕೆಲ್ಲ ವ್ಯವಸ್ಥೆನ ಮಾಡಿರ್ತಾರೆ ಪೇರೆಂಟ್ಸ್ಗಳು. ಅಂದರೆ ಅದೇ ಹೇಳಿದ್ನಲ್ಲ, ಉತ್ತರ ಕರ್ನಾಟಕದಿಂದ ಸಿಕ್ಕಾಪಟ್ಟೆ ಆಗಿರ್ತಾರೆ. ಸೊ ಸ್ವಲ್ಪ ಲಾಂಗ್ ರೂಟ್ ಆಗಿರೋದ್ರಿಂದ ಎಲ್ಲರೂ ಬೇಗನೆ ಬಂದು ರೀಚ್ ಆಗಿ ಅವರೆಲ್ಲ ಫ್ರೆಶ್ ಅಪ್ ಆಗಬೇಕಲ್ವ. ಹಂಗಾಗಿ ಎಲ್ಲ ವ್ಯವಸ್ಥೆನೂ ಕೂಡ ಇಲ್ಲೇ ಮಾಡಿಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಾಯಿತು. ಆ್ಯಂಡ್ ರೆಡಿ ಆಗೋರು ಕೂಡ ರೆಡಿ ಆಗ್ತಾ ಇದ್ದಾರೆ. ಇವಾಗ ಬನ್ನಿ ಫಂಕ್ಷನ್ ಹಾಲ್ ಹತ್ರ ಹೋಗೋಣ. ಹೆಂಗೆ ರೆಡಿ ಮಾಡಿದ್ದಾರೆ ಸ್ಟೇಜ್ ಎಲ್ಲ, ಅದನ್ನು ನಾನು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ವ್ಲಾಗ್. ಹಾಗೆ ಇದೆ ನೋಡಿ, ಸ್ಕೂಲ್ ಆ್ಯನಿವಲ್ ಡೇ ಫಂಕ್ಷನಿಗೆ ರೆಡಿಯಾಗಿರುವಂಥ ಸ್ಟೇಜ್. ಎಷ್ಟು ಸಿಕ್ಕಾಪಟ್ಟೆ ಚೆನ್ನಾಗಾಗಿ ಆ್ಯಂಡ್ ಎಷ್ಟು ಯೂನಿಕ್ಕಾಗಿ ಅರೇಂಜ್ಮೆಂಟ್ಸ್ನ ಮಾಡಿದ್ದಾರೆ ಅಂತ ನೋಡ್ತಾ ಇರ್ಬೋದು. ಎಷ್ಟು ಗ್ರ್ಯಾಂಡ್ ಲುಕ್ನ ಕೊಡ್ತಾಯಿತ್ತು ಅಂತ ಹೇಳಿದ್ರೆ, ಈ ಮದುವೆಗಳಿಗೆ ಮನೆಯವರು ರಿಸೆಪ್ಷನ್ಗೆ ಹಾಲನ್ನ ರೆಡಿ ಮಾಡಿಸಿರ್ತಾರಲ್ಲ, ಅದಕ್ಕಿಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಆವಾಗಲೇ ಹೇಳೋದು ಮರ್ತ್ಕೊಂಡೆ, 7:30 ಅಂತ ಹೇಳಿದೆ, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಅಂತ ಹೇಳಲಿಲ್ಲ. ಇದು ಬಂದು ಮಾರ್ನಿಂಗ್ 7:30. ನಾನಿನ್ನೂ ರೆಡಿ ಆಗ್ತಾಯಿದ್ದೆ. ನನ್ನ ಚಿಕ್ಕ ಮಗನ್ನ ಕಳಿಸಿ ನಾನು ರೆಡಿಯಾಗಿ ಬರುವಷ್ಟರಲ್ಲಿ ನನಗೆ ಗೊತ್ತು ಆಲ್ಮೋಸ್ಟು ಫಂಕ್ಷನ್ ಶುರು ಆಗಿಬಿಡುತ್ತೆ ಅಂತ. ಹಂಗಾಗಿ ನಾವು ರೆಡಿ ಆಗುವಷ್ಟರಲ್ಲಿ ಎಲ್ಲರೂ ಪೇರೆಂಟ್ಸ್ ರೆಡಿ ಆದಮೇಲೆ ಪ್ರೋಗ್ರಾಮ್ನ ಶುರು ಮಾಡೋದಿತ್ತಲ್ಲ, ಹಂಗಾಗಿ ನಾವು ರೆಡಿ ಆಗುವಷ್ಟರಲ್ಲಿ ನೀನು ಹೋಗಿ ಒಂದು ರೋಡ್ ವೀಡಿಯೋನ ಮಾಡ್ಕೊಂಡು ಬರಪ್ಪ ಅಂತ ಹೇಳಿ ನನ್ನ ಮಗನ ಕಳಿಸಿದ್ದೆ. ಹಂಗಾಗಿ ಇಲ್ಲಿ ನನ್ನ ಮಗ ಬಂದು ವೀಡಿಯೋನ ಮಾಡ್ಕೊಂಡು ಬಂದ. ಇದ್ದೀನಿ ಇವಾಗ ಕ್ಲಾಸ್ ರೂಮ್ಗಳಲ್ಲಿ ನಮಗೆ ರೆಡಿ ಆಗೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು. ಮತ್ತು ಸ್ಟೇಜ್ ಬಂದು ಅಲ್ಲಿ ಸ್ವಲ್ಪ ಝೂಮಾಗಿ ತೋರಿಸ್ತೀನಿ, ಕಾಣಿಸುತ್ತೆ ಅನ್ಕೋತೀನಿ. ಅಲ್ಲಿ ಸ್ಟೇಜ್ ರೆಡಿ ಮಾಡಿದ್ದಾರೆ. ಕಂಪ್ಲೀಟಾಗಿ ಕಾಣಿಸ್ತಿಲ್ಲ, ಅದು ಮರಗಳೆಲ್ಲ ಮರೆಯುತ್ತಲ್ಲ, ಹಂಗಾಗಿ ಅಲ್ಲಿ ಸ್ಟೇಜ್ನ ರೆಡಿ ಮಾಡಿದ್ದಾರೆ. ಅಲ್ಲಿಗೆ ಹೋಗಿ ತೋರಿಸ್ತೀನಿ. ಮತ್ತು ಏನಿಲ್ಲ ಫ್ರೆಂಡ್ಸ್, ಅಷ್ಟೇ, ಹೋಗೋಣ, ಹೋಗ್ಬಿಟ್ಟು ಸಿಗ್ತೀನಿ. ಆ್ಯಂಡ್ ಇಲ್ಲಿ ರೂಮ್ಗಳು ಖಾಲಿ ಮಾಡಿಕೊಟ್ಟಿರೋದು ರೆಡಿ ಆಗಲಿಕ್ಕೆ ನಮಗೆ. ಬಾ ಹೋಗೋಣ. ಆ ಬ್ಯಾಗಲ್ಲಿ ಕೆಳಗಡೆ ಇಟ್ಟಾ? ನಡಿ ಬಂತು. ಜಾಕೆಟ್ ಬಿಚ್ಚಿಟ್ಬಿಡು. ಬಾ. ಪೇರೆಂಟ್ಸ್ಗಳೆಲ್ಲ ಆಲ್ಮೋಸ್ಟು ಬರ್ತಾ ಇದ್ದಾರೆ.
ಇನ್ನೇನು ಆಗಲೇ ಟೈಮ್ ಬಂದು 8:20 ಆಗೈತೆ. ಇಲ್ಲಿ ಸ್ಟೂಡೆಂಟ್ಸ್ಗೆಲ್ಲ ಓಡಾಡಕ್ಕೆ ಬಿಡ್ತಾರೆ ಕ್ಲಾಸ್ ಟೈಮಲ್ಲಿ ಏನಾದ್ರು ಮೇಕೋಗ್ಬೇಕು. ಹಾಗೆ ಇಲ್ಲಿ ಬಂದರೆ ಮಕ್ಳುಗಳು ಮಾಡಿರುವಂಥ ಪೇಂಟಿಂಗ್ಸ್ನೆಲ್ಲ ಇಲ್ಲಿ ನೋಡಿ, ಇಲ್ಲಿ ಪೇರೆಂಟ್ಸ್ಗಳು ವಿಸಿಟ್ಗೆ ಅಂತ ಹೇಳಿ ಇಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾವೆ ಮಕ್ಳುಗಳು. ಏನ? ಹಾಂ, ನೀನೇ ಮಾಡಿರೋದು ನೋಡಿ. ಒಂದಕ್ಕಿಂತ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾವೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ? ನೋಡೋಕ್ಕೇ ಖುಷಿ ಆಗುತ್ತೆ. ಆ್ಯಂಡ್ ನನ್ನ ಮಗ ಕೂಡ ಮಾಡಿದ್ದಾನೆ, ತೋರಿಸ್ತೀನಿ ಅದನ್ನು. ಇಲ್ಲಿ ನೋಡಿ, ಇಲ್ಲಿ ಜಾನ್ಸನ್ ತುಂಬ ಚೆನ್ನಾಗಿ ಬಂದಿತ್ತೆ. ಇದು ಚೆನ್ನಾಗೈತೆ ಅಲ್ವಾ? ಶಿವನ ಆರಾಧನೆ ಮಾಡ್ತಿರೋದು ನೋಡು. ಕಣ್ಬಿಟ್ಟು ಯಾವ ಕಡೆ ನೋಡ್ತೀಯೋ? ರಾಧಾ ಇಲ್ಲ. ಆ್ಯಂಡ್ ಫೈನಲಿ ದಿಸ್ ಒನ್ ಯಶ್ವಂತ್. ನೀವು ಇವಾಗ ನೋಡ್ತಿರುವಂಥ ಪೇಂಟಿಂಗ್ ಏನಿದೆ, ಇದು ಬಂದು ನನ್ನ ಮಗ ಮಾಡಿರುವಂಥದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ವಾ? ಸಖತ್ತಾಗಿ ಮಾಡಿದ್ದಾನೆ ಅಂತ ಹೇಳ್ಬೋದು. ಸರಿ ಅಂತ ಹೇಳಿ ಇಲ್ಲಿ ಡ್ರಾಯಿಂಗ್ಸ್ನೆಲ್ಲ ನೋಡಿಕೊಂಡು ಹಾಗೆ ಒಂದೆರಡು ಫೋಟೋಸ್ನ ಕೂಡ ತೆಗೆಸ್ಕೊಂಡು ಹೊರಟ್ವಿ. ಹೋದರೆ ಆಲ್ರೆಡಿ ತಿಂಡಿಗೆ ರೆಡಿ ಮಾಡಿದರು. ತಿಂಡಿಗೆ ರೆಡಿ ಮಾಡಿ ಎಲ್ಲರೂ ಕೂಡ ತಿಂಡಿನೂ ಕೂಡ ಮಾಡ್ತಾಯಿದ್ರು. ಸರಿ, ನಾವು ತಿಂಡಿ ತಿನ್ಕೊಳ್ಳೋಣ. ತಿಂಡಿ ತಿನ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟು ಸ್ಟೇಜ್ ಹತ್ರ ಎಲ್ಲರೂ ಹೋಗಿ ಕುತ್ಕೋತಾಯಿದ್ರು. ನನ್ನ ಮಗ ಫಸ್ಟ್ ಹೇಳಿದ್ದ, ಮುಂದೆ ಬಂದು ಕುತ್ಕೊಳ್ಳಿ ಅಮ್ಮ, ನಾನು ಮುಂದೆಗಡೆನೇ ಇರ್ತೀನಿ ಡ್ರಮ್ ಸ್ಟಿಕ್ಕಲ್ಲಿ ಅಂತ. ಸರಿ ಅಂತ ಹೇಳಿ ನಾನು ಕೂಡ ಮತ್ತು ಫೋಟೋನ ತೆಗೆಸ್ಕೊಂಡು ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ನೋಡ್ತಿದ್ದೀರಲ್ಲ, ಎಲ್ಲರೂ ತಿಂಡಿ ತಿಂತಾಯಿದ್ದಾರೆ. ಇನ್ನೂ ಕೂಡ ಇವಾಗ ಬರ್ತಾಯಿದ್ರು. ಬಂದವರೆಲ್ಲರೂ ರೆಡಿ ಆಗೋದಕ್ಕೆ ಅಂತ ಹೇಳಿ ಹೋಗ್ತಾಯಿದ್ರು. ತಿಂಡಿಗೆ ಬಂದು ವೆಜ್ ಪಲಾವ್ ಆ್ಯಂಡ್ ಮೊಸರು ಪಚ್ಚಡಿ ಮತ್ತು ಕಾಫಿ, ಬೋರ್ಮಿಟಾ ಎಲ್ಲನೂ ಕೂಡ ಕೊಡ್ತಾಯಿದ್ರು. ನಾವು ತಿಂಡಿ ತಿಂದ್ಕೊಂಡು ಇಲ್ಲಿ ಬಂದರೆ ನಾನು ಹೇಳಿದ್ನಲ್ಲ ನನ್ನ ಮಗ ಡ್ರಮ್ ಸ್ಟಿಕ್ಕಲ್ಲಿದ್ದಾನೆ ಅಂತ ಹೇಳಿ, ಅವನು ಇಲ್ಲೆಲ್ಲರೂ ಮಕ್ಳುಗಳು ರೆಡಿಯಾಗಿ ನಿಂತ್ಕೊಂಡಿದ್ವು. ಅದು ನನ್ನ ಚಿಕ್ಕ ಮಗ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದಾನೆ ನೋಡಿ. ಇವಾಗ ಗೆಸ್ಟ್ಗಳೆಲ್ಲ ಏನು ಬಂದಿರ್ತಾರೆ, ಗೆಸ್ಟ್ಗಳು ಆ್ಯಂಡ್ ಸ್ಕೂಲ್ ಟೀಚರ್ಸು, ಪ್ರಿನ್ಸಿಪಲ್ಸ್ ಎಲ್ಲರನ್ನೂ ಕೂಡ ಮಕ್ಳುಗಳು ವೆಲ್ಕಮ್ನ ಮಾಡ್ಕೊಂಡು ಬಂದು ಸ್ಟೇಜ್ ಹತ್ರ ಕರ್ಕೊಂಡು ಬಂದುಬಿಟ್ರು. ಅದಾದಮೇಲಿಂದ ಮತ್ತೆ ಏನು ಸ್ಪೀಚಿಂಗ್ಸ್ ಎಲ್ಲ ಇದೆ ಅದೆಲ್ಲ ಕಂಪ್ಲೀಟಾಗಿ ಮುಗಿಯೋವರೆಗೂ ಕೂಡ ಮಕ್ಳುಗಳು ಇವರು ಇದೇ ರೀತಿಯಲ್ಲಿ ಇರಬೇಕು. ಅವ್ರಿಗೂ ಕೂಡ ಮುಂದೆಗಡೆನೇ ಅಂದರೆ ಸ್ಟೇಜ್ ಎದುರುಗಡೆನೇ ಚೇರ್ನ ಹಾಕಿಸಿ ಅವ್ರನ್ನೂ ಕೂಡ ಕೂರಿಸೋದು. ನಾನು ಕೂಡ ನನ್ನ ಮಗನೂ ಇದ್ನಲ್ಲ, ಅವನು ಅವಾಗ ನೋಡ್ತಾ ಇರ್ಬೋದು ಅನ್ನೋ ಒಂದು ಆಸೆ. ನಾನು ಕೂಡ ಫ್ರಂಟ್ ಸೈಡಲ್ಲೇ ಚೇರ್ನ ಇಟ್ಕೊಂಡು ಕೂತ್ಕೊಂಡೆ. ಮತ್ತು ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಡ್ಯಾನ್ಸ್ ಅಂತ ಕೇಳೋದೇ ಬೇಡ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು.
ಇವಾಗ ಇನ್ನೇನು ಆಲ್ಮೋಸ್ಟು ಈಗ ಆಫ್ಟರ್ನೂನ್ ಆಯಿತು. ಇವಾಗ ಲಾಸ್ಟಿಗೆ ಡ್ರಮ್ ಸ್ಟಿಕ್ದು ಏನಿತ್ತು ಅದು ಲಾಸ್ಟು ಸ್ಟೇಜ್ ಪರ್ಫಾಮೆನ್ಸ್ನ ಕೊಟ್ಟು ಲಂಚ್ ಬ್ರೇಕಿಗೆ ಅಂತ ಹೇಳಿ ಬಿಟ್ಟರು. ಇನ್ನೆಲ್ಲರೂ ಪೇರೆಂಟ್ಸ್ಗಳು ಮಕ್ಳುಗಳೆಲ್ಲ ಊಟ ಮುಗಿಸ್ಕೊಳ್ಳಿ, ಇನ್ನು ಮತ್ತೆ 2 ಗಂಟೆಗೆ ಅಂದರೆ 1:15 1:15ಗೆ ಲಂಚ್ ಬ್ರೇಕ್ನ ಕೊಟ್ಟು ಇನ್ನು ಮತ್ತೆ 2 ಗಂಟೆಗೆ ಪ್ರೋಗ್ರಾಮ್ನ ಶುರು ಮಾಡೋದಕ್ಕೆ ಆಗುತ್ತೆ. ಮತ್ತು ಡ್ರಮ್ ಸ್ಟಿಕ್ಕಲ್ಲಿ ಇದ್ದಂಥ ಮಕ್ಳುಗಳಿಗೆ ಮತ್ತೆ ಪರ್ಫಾಮೆನ್ಸ್ ಇತ್ತಂತೆ, ಹಂಗಾಗಿ ಅವರು ಕೂಡ ರೆಡಿಯಾಗಿ ಬರೋದಕ್ಕೆ ಹೊರಟ್ರು. ಹಾಗೆ ರೆಡಿಯಾಗಿ ಬಂದು ನಾವು ಕೂಡ ಲಂಚೆಲ್ಲ ಮುಗಿಸ್ಕೊಂಡು ಬಂದ್ವಿ. ಫೈನಲ್ಲು ಎಲ್ಲ ಡ್ಯಾನ್ಸ್ಗಳು ಮುಗಿದ ಮೇಲೆ ಇದು ಬಂದು ಲಾಸ್ಟು ಆರ್ಮಿ ಡ್ಯಾನ್ಸ್ ಇತ್ತು. ಆರ್ಮಿ ಡ್ಯಾನ್ಸಲ್ಲಿ ನನ್ನ ಮಗ ಇದ್ದ, ನೋಡ್ತಾ ಇರ್ಬೋದು ಫ್ರಂಟಲ್ಲೇ ಈ ನಮ್ಮ ಒಂದು ರೈಟ್ ಸೈಡಿಗೆ ಫಸ್ಟಲ್ಲೇ ಲಾಸ್ಟಲ್ಲಿ ನಿಂತಿದ್ದಾನೆ ಅವನು ನನ್ನ ಮಗ. ಅವನು ಆರ್ಮಿ ಡ್ಯಾನ್ಸಲ್ಲಿ ಇದ್ದ. ಸರಿ ಅಂತ ಹೇಳಿ ಅವ್ನ ಪ್ರೋಗ್ರಾಮ್ನ ಮುಗಿಸ್ಕೊಂಡು ಇವಾಗ ಕರ್ಕೊಂಡು ಹೊರಡೋದೇನೆ. ಇದಕ್ಕೂ ಮೊದಲು 2 ಗಂಟೆಯಿಂದನೂ ಕಂಟಿನ್ಯೂಸ್ಲಿ ಡ್ಯಾನ್ಸ್ಗಳಿತ್ತು, ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ ಲಂಚ್ ಬ್ರೇಕ್ ಆದಮೇಲೆ ನನ್ನ ಮಗ ಕೂಡ ರೆಡಿ ಆಗೋದಕ್ಕೆ ಹೋದ್ನಲ್ಲ, ನನಗೂ ಕೂಡ ಸಿಕ್ಕಾಪಟ್ಟೆ ಟಯರ್ಡ್ ಆದಂಗೆ ಆಗ್ತಾಯಿತ್ತು, ತಲೆನೋವು ಬರ್ತಾಯಿತ್ತು. ಹಂಗಾಗಿ ಹೋಗಿ ಕ್ಲಾಸ್ ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೆ. ಅದಾದಮೇಲೆ ಬಂದವಳೆ ನನ್ನ ಮಗನ ಡ್ಯಾನ್ಸು ಶುರುವಾಯಿತು. ಅದನ್ನು ನೋಡ್ತಾ ಇದ್ದೆ. ಇದನ್ನು ಕೂಡ ತುಂಬ ಚೆನ್ನಾಗಿ ಬಂತು ಡ್ಯಾನ್ಸು. ಇದನ್ನು ಕೂಡ ಮುಗಿಸ್ಕೊಂಡು ಇವಾಗ ಇವ್ರನ್ನೆಲ್ಲ ಕರ್ಕೊಂಡು ಅವ್ರದ್ದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮೇಕಪ್ ಎಲ್ಲ ರಿಮೂವ್ ಮಾಡಿ ಹೊರಗಡೆ ಕಳಿಸ್ಕೊಡ್ತಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಕರ್ಕೊಂಡು ಹೊರಡಬೇಕು. ಎಷ್ಟೊತ್ತಾಗುತ್ತೆ ಅಂತ ನೋಡ್ತಾ ಇದ್ದೀನಿ. 4:30 ಈ ಥರ ಆಯಿತು ಪ್ರೋಗ್ರಾಮ್ ಮುಗಿಯೋ ಅಷ್ಟರಲ್ಲಿ. ತುಂಬ ಚೆನ್ನಾಗಿತ್ತು ಡ್ಯಾನ್ಸ್ಗಳೆಲ್ಲ. ಇದು ಅಂತಲ್ಲ, ಪ್ರತಿಯೊಂದು ಡ್ಯಾನ್ಸೂ ಅಷ್ಟೇ. ಆ್ಯಂಡ್ ನಾನು ಇನ್ನೊಂದು ಹಾಸ್ಟೆಲ್ಗೆ ಹಾಕ್ದಾಗ, ನನ್ನ ಮಗನ ಹಾಸ್ಟೆಲ್ಗೆ ಹಾಕ್ದಾಗಿಂದನೂ ನೋಡ್ಕೊಂಡು ಬರ್ತಾಯಿದ್ದೀನಿ. ಅದು ಪರ್ಫಾಮೆನ್ಸ್ಗಳು ಅಂದರೆ ಡ್ಯಾನ್ಸ್ ಆಡೋದು ಸ್ವಲ್ಪ ಏರಿಳಿತಗಳು ಹೆಚ್ಚು ಕಮ್ಮಿ ಆಗ್ಬೋದೇ ಹೊರ್ತು, ಇಲ್ಲಿ ಅವರು ಕಾನ್ಸೆಪ್ಟ್ ವರ್ಸ್ ಮಾಡ್ತಾರಲ್ಲ, ಆ ಕಾನ್ಸೆಪ್ಟ್ಗಳಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ತುಂಬ ಅದ್ಭುತವಾಗಿ ಮಾಡ್ತಾರೆ. ಪ್ರತಿ ವರ್ಷವೂ ಒಂದೊಂದ್ರ ಬಗ್ಗೆ ಕಾನ್ಸೆಪ್ಟನ್ನ ಇಟ್ಕೊಂಡು ಮಾಡ್ತಾರೆ. ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋದು. ಮತ್ತು ತುಂಬ ಚೆನ್ನಾಗಿ ಕೂಡ ಮಾಡಿಸೋದಕ್ಕೆ ಆ ಕಾನ್ಸೆಪ್ಟನ್ನ ಆದಷ್ಟು ಪ್ರಯತ್ನನ ಪಡ್ತಾರೆ. ಇನ್ನು ಮಕ್ಕಳು ಕಾಸ್ಟ್ಯೂಮ್ಸ್ಗಳ ಬಗ್ಗೆ ಅಂತೂ ಕೇಳೋದೇ ಬೇಡ. ಸ್ಟಾರ್ಟಿಂಗ್ ವೀಡಿಯೋಸಿಂದ ನೋಡ್ತಾ ಇದ್ದೀರಾ, ಮಕ್ಳುಗಳು ಒಂದಕ್ಕಿಂತ ಒಂದು ಡ್ಯಾನ್ಸಲ್ಲಿ ಕಾಸ್ಟ್ಯೂಮ್ಸ್ಗಳು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಆ ಹೆಣ್ಮಕ್ಳುಗಳನ್ನಂತೂ ನೋಡೋದೇ ಒಂಥರ ಖುಷಿ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ನನ್ನ ಮಗನ ಡ್ಯಾನ್ಸ್ ಹೆಂಗಿತ್ತು ಫ್ರೆಂಡ್ಸ್? ಅಯ್ಯೋ ಡ್ಯಾನ್ಸ್ ಮಾತ್ರ ಬೈರಿ ಐನತ್ತೆ ಹಂಗೆ ಮಾಡ್ತೇನೆ ಬಿಡು. ಬಾಕಿ ಅವೆಲ್ಲ ಎಷ್ಟು ಚೆನ್ನಾಗಿ ಮಾಡ್ದೋ, ನಗಾಡ್ಕ ಆರ್ಮಿ ಡ್ಯಾನ್ಸ್ ನಗಾಡ್ಕ ಮಾಡ್ತೀಯಲ್ಲ ಸೀನ್ಗಳನ್ನ. ನಿಲ್ಕೊ ಮತ್ತೆ, ಯಾಕಂಗೆ ಓಡಾಯ್ತಿದ್ಯಾ? ಯಾಕೆ ಪ್ರೋಗ್ರಾಮ್ ಎಲ್ಲ ಕಂಪ್ಲೀಟಾಗಿ ಮುಗೀತು. ಇವಾಗ ಕರ್ಕೊಂಡು ಹೊರಡಬೇಕು. ಹಾಗೆ ಇವಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಪ್ರೋಗ್ರಾಮ್ ಮುಗಿಸ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಟೆ. ಪ್ರೋಗ್ರಾಮ್ ಅಂತೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ಕೂಲ್ ಎದುರುಗಡೆನೇ ಬಸ್ಸನ್ನ ಸ್ಟಾಪ್ ಕೊಡೋದ್ರಿಂದ ಎಲ್ಲರೂ ಹೊರಗಡೆನೇ ವೆಯ್ಟ್ ಮಾಡ್ತಾಯಿದ್ವಿ. ಹಂಗೆ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತೇಳಿ ಸೆಲ್ಫಿನ ತೊಗೊಂಡ್ವಿ. ಅದಾದಮೇಲೆ ಮೂರ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದು, ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಸಂಜೆ ಆಗಿತ್ತಲ್ವ, ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಕೊಡ್ಸೋಣ ಮಕ್ಕಳಿಗೆ ಅಂತ ಹೇಳಿ ಕರ್ಕೊಂಡ್ಬಂದೆ. ಅವ್ರಿಗೆ ಸ್ನ್ಯಾಕ್ಸ್ ಕೊಟ್ಟರೆ ನನಗೆ ಸಿಕ್ಕಾಪಟ್ಟೆ ತಿನ್ನೋದು. ಅದಾದಮೇಲೆ ಇವತ್ತು ಟೈಮ್ ಬಂದು 6 ಆಗಿತ್ತು. ನಾವು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಮೂರ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದಾಗ. ಇನ್ನು ನಮಗೆ ನೈಟು 9:30ಗೆ ಬಸ್ ಇರುವಂಥದ್ದು ಮೈಸೂರಿಗೆ. ಹಾಗಾಗಿ ವೆಯ್ಟ್ ಮಾಡೋದು ಹೆಂಗಪ್ಪ ಅಂತ ಹೇಳಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಬಟ್ ನಿಜವಾಗ್ಲೂ ನನಗೆ 6 ಗಂಟೆಯಿಂದ 9:30 ತನಕ ಟೈಮ್ ಹೋಗಿದ್ದೇನೆ ಗೊತ್ತಾಗಲಿಲ್ಲ. ಮಕ್ಕಳುಗಳ ಜೊತೆ ಹೆಂಗೆ ಕಾಲ ಕಳೆದೆ ಅನ್ನೋದೇ ಗೊತ್ತಾಗಲಿಲ್ಲ. ನೋಡ್ತಿದ್ದಂಗೆ ಟೈಮ್ 8 ಗಂಟೆ ಆಯಿತು. ಸರಿ ಊಟ ಮಾಡ್ಕೊಳ್ಳೋಣ, ಟೈಮ್ ಆಯ್ತಲ್ಲ ಅಂತ ಹೇಳಿ ಮಕ್ಕಳನ್ನೆಲ್ಲ ಊಟಕ್ಕೆ ಕರ್ಕೊಂಡು ಬಂದೆ. ಊಟ ಮಾಡಿಕೊಂಡು ಮತ್ತೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ವೆಯ್ಟ್ ಮಾಡಬೇಕು. ಅದು ಹೇಳಿದ್ರಲ್ಲ 9:30 ಟೈಮ್ ಇರೋದು ಅಂತ. ಅದರಲ್ಲೂ ಎಲ್ಲ ಮಕ್ಳುಗಳಿಗೂ 1 ವೀಕ್ ರಜೆ ಕೊಟ್ಟಿದ್ದು ಹೋದರು. ಇನ್ನು ಇವರು ನನ್ನ ಮಕ್ಕಳು ಬ್ಯಾಚ್ ಬಂದು 10th ಆಗಿರೋದ್ರಿಂದ ಅವ್ರಿಗೆ ಬರೀ 3 ಡೇಸ್ ಅಷ್ಟೇ ಲೀವ್ ಕೊಟ್ಟಿದ್ದು. ನಾವು ಇಲ್ಲೇ ಹತ್ತತ್ರದವ್ರು ಮೈಸೂರವರೆಲ್ಲ ಕರ್ಕೊಂಡು ಹೋದ್ರು. ಆದರೆ ಉತ್ತರ ಕರ್ನಾಟಕದವ್ರಿಗೆಲ್ಲ ಕರ್ಕೊಂಡೋಗಿ ಕರ್ಕೊಬರೋಕ್ಕೇ 2 ದಿನ ಆಗೋಗುತ್ತೆ. ಹಂಗಾಗಿ ಅವರೆಲ್ಲರೂ ಅಲ್ಲೇ ರೂಮ್ಸ್ಗಳನ್ನ ಮಾಡ್ಕೊಂಡು ಸ್ಟೇ ಆಗಿದ್ದು ಆನ್ ದ ವೇ ನಿಯರ್ ಬೈ ಬಸ್ ಸ್ಟ್ಯಾಂಡ್ಗಳಲ್ಲೇ. ಮಂಚೂರಿಯನ್ ಚೆನ್ನಾಗಿ ಆ ಮಕ್ಳುಗಳ ಜೊತೆ ಎಲ್ಲ ಟೈಮ್ ಪಾಸ್ ಮಾಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು. ಅಲ್ಲಲ್ಲೇ ರೂಮ್ ಮಾಡ್ಕೊಂಡಿರೋ ಮಕ್ಳುಗಳು ಕೂಡ ಇಲ್ಲಿ ಓಡಾಡ್ತಿದ್ರಲ್ಲ, ಎಲ್ಲರೂ ಬಂದರು. ನನಗೆ ಈ ದೊಡ್ಡವ್ರ ಜೊತೆ ಮಿಂಗಲ್ ಆಗೋದಕ್ಕಿಂತ ಹೆಚ್ಚಾಗಿ ಮಕ್ಳುಗಳ ಜೊತೆ ಇರೋದೇನೆ ಸಿಕ್ಕಾಪಟ್ಟೆ ಖುಷಿನ ಕೊಡುತ್ತೆ. ದೊಡ್ಡವರಾದರೆ ನಾವೇನು ಕಷ್ಟ ಸುಖ ಆಯ್ತಾ ಹೋಯ್ತಾ ಅಕ್ಕಪಕ್ಕದ ಸುದ್ದಿ ಇದನ್ನು ಮಾತಾಡ್ಕೊಂಡು ಕಾಲ ಕೊಡ್ತೀವಿ. ಬಟ್ ಮಕ್ಳಂಗಲ್ಲ, ಅವ್ನು ಹಂಗೆ ಮಾಡ್ದ ಆಂಟಿ, ಇವನು ಹಿಂಗೆ ಮಾಡ್ದ ಆಂಟಿ ಅಂತ ಇವ್ನ ಮೇಲೆ ಅವನು ಕಂಪ್ಲೇಂಟ್ ಹೇಳ್ಕೊಂಡು ಕಾಲು ಹೇಳ್ಕೊಂಡು
ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಮಕ್ಕಳ ಜೊತೆ. ಇವತ್ತೊಂದು ದಿನ ನಾನು ಹೆಂಗಾಯಿತು ನೈಟು ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ಕಾಲ ಕಳೆದೆ. ಇದನ್ನೆಲ್ಲ ಮುಗಿಸ್ಕೊಂಡು ಬಸ್ ಬಂತು. ಬಸ್ ಹತ್ಕೊಂಡು ನಾವು ನಮ್ಮ ಮೈಸೂರು ಕಡೆ ಹೊರಟ್ವಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಮೈಸೂರು ಕಡೆ ಹೋಗಿ ಇನ್ನು ಮೈಸೂರು ಬಂದು ನಾವು ರೀಚ್ ಆದಾಗ ಬೆಳಗ್ಗೆ 5:30 ಆಯಿತು. ನಾವು ಬರುವಷ್ಟರಲ್ಲಿ ಹಸ್ಬೆಂಡ್ ಬಂದು ಆಲ್ರೆಡಿ ಬಸ್ ಸ್ಟ್ಯಾಂಡ್ ಹತ್ರ ಕಾಯ್ತಾಯಿದ್ರು. ಇನ್ನು ಅವ್ರ ಜೊತೆ ಮನೆಗೆ ಹೊರಟು ಹೋಗಿ ಇನ್ನು ಅದು ಇದು ಇದ್ದಿದ್ದೆ. ಸದ್ಯಕ್ಕೆ ಇದಾಗಿತ್ತು ನನ್ನ ಮಗನ ಸ್ಕೂಲ್ ಆ್ಯನಿವಲ್ ಡೇ ಫಂಕ್ಷನ್ ಡೇ. ಕಂಪ್ಲೀಟ್ ವ್ಲಾಗ್ ಇಷ್ಟ ಆಗಿತ್ತು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗೆ ಅಂತ ತಿಳಿಸೋದನ್ನು ಮರಿಬೇಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋಗೆ ಇರ್ತಾ ಇದ್ದೀನಿ.